ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಮುಖ ಅಣೆಕಟ್ಟುಗಳು ಮತ್ತು ನದಿಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಬಕ್ರಾನಂಗಲ್ ಡ್ಯಾಮ್. ಇದನ್ನು ಹಿಮಾಚಲ ಪ್ರದೇಶ ಹಾಗೂ ಪಂಜಾಬ್, ಹರಿಯಾಣದಲ್ಲಿ ಕಂಡುಬರುತ್ತೆ ನೋಡಿ. ಯಾವ ನದಿಗೆ ಅಂತಂದರೆ ಸಟ್ಲೇಜ್ ನದಿಗೆ. ನೆಕ್ಸ್ಟ್ ಅದೇ ರೀತಿಯಾಗಿ ಎರಡನೇದಾಗಿ ಸರ್ದಾರ್ ಸರೋವರ್ ಡ್ಯಾಮ್. ಇದು ಗುಜರಾತ್ನಲ್ಲಿ ಕಂಡುಬರುತ್ತೆ. ಇದು ನರ್ಮದಾ ನದಿಗೆ ಕಂಡುಬರುತ್ತೆ ನೋಡಿ. ಅದೇ ರೀತಿಯಾಗಿ ಹಿರಾಕೂಡ್ ಅಣೆಕಟ್ಟು. ಇದನ್ನು ಒಡಿಸ್ಸಾದಲ್ಲಿ ನಿರ್ಮಾಣ ಮಾಡಲಾಗಿದೆ. ಯಾವ ನದಿಗೆ? ಮಹಾನದಿ ಆಗಿರತಕ್ಕಂಥದ್ದು. ಇದೇ ರೀತಿಯಾಗಿ ತೆಹರಿ ಡ್ಯಾಮ್ ಅಂತ ಬರುತ್ತೆ ನೋಡಿ. ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತೆ. ಭಗೀರಥಿ ಒಂದು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಯಾವುದನ್ನು? ತೆಹರಿ ಅಣೆಕಟ್ಟನ್ನು. ಇದು ಅತಿ ಎತ್ತರದ ಅಣೆಕಟ್ಟಾಗಿದೆ, ಭಾರತದ ಅತಿ ಎತ್ತರದ ಅಣೆಕಟ್ಟು. ನೆಕ್ಸ್ಟು ಅದೇ ರೀತಿಯಾಗಿ ನಾಗಾರ್ಜುನ ಸಾಗರ್ ಡ್ಯಾಮ್. ಇದನ್ನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಸ್ಟೇಟಲ್ಲಿ ಕಂಡುಬರುತ್ತೆ ನೋಡಿ. ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತಂದರೆ ಕೃಷ್ಣ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಅದೇ ರೀತಿಯಾಗಿ ಇಡುಕ್ಕಿ ಅಣೆಕಟ್ಟನ್ನು ಕೇರಳ ಒಂದು ರಾಜ್ಯದಲ್ಲಿ ನಿರ್ಮಿಸಲಾಗಿದೆ. ಯಾವ ನದಿಗೆ ಅಂತಂದರೆ ಪೆರಿಯಾರ್ ನದಿಗೆ ನೋಡಿ. ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ರಿಹಾಂದ್ ಡ್ಯಾಮ್. ಇದನ್ನು ಗೋವಿಂದ ವಲ್ಲಭ ಪಂತ್ ಸಾಗರ್ ಅಂತೇಳಿ ಕರೀತಾರೆ ನೋಡಿ. ಯಾವ ಒಂದು ರಾಜ್ಯದಲ್ಲಿ ಅಂದರೆ ಉತ್ತರ ಪ್ರದೇಶದ ರಾಜ್ಯದಲ್ಲಿ. ಯಾವ ನದಿಗೆ ಅಂತ ನೋಡೋದಾದರೆ ರಿಹಾಂದ್ ನದಿಗೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ರೀತಿಯಾಗಿ ಮೆಟ್ಟೂರು ಅಣೆಕಟ್ಟು. ಇದನ್ನು ತಮಿಳುನಾಡು ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗಿದೆ. ಯಾವ ನದಿಗೆ ಅಂತಂದರೆ ಕಾವೇರಿ ನದಿಗೆ ನೋಡಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಅದೇ ರೀತಿಯಾಗಿ ತುಂಗಭದ್ರಾ ಈ ಒಂದು ಅಣೆಕಟ್ಟನ್ನು ಕರ್ನಾಟಕದಲ್ಲಿ ಇದೆ ನೋಡಿ. ವೆರಿ ಇಂಪಾರ್ಟೆಂಟ್. ಇದು ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಅದೇ ರೀತಿಯಾಗಿ ಶ್ರೀಶೈಲಂ ಅಣೆಕಟ್ಟು. ಇದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತೆ ನೋಡಿ. ಇದನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಅದೇ ರೀತಿಯಾಗಿ ಉಕೈ ಅಣೆಕಟ್ಟು. ಇದನ್ನು ಗುಜರಾತ್ನಲ್ಲಿ ಕಂಡುಬರುತ್ತೆ ನೋಡಿ. ಯಾವ ರಾಜ್ಯದಲ್ಲಿ? ಉಕೈ ಅಣೆಕಟ್ಟು ಗುಜರಾತ್ನಲ್ಲಿ ಕಂಡುಬರುತ್ತೆ. ತಾಪಿ ನದಿಗೆ ಒಂದು ಅಡ್ಡಲಾಗಿ ಕಟ್ಟಲಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಇಂದಿರಾ ಸಾಗರ್ ಡ್ಯಾಮ್. ವೆರಿ ಇಂಪಾರ್ಟೆಂಟ್. ಇದು ಮಧ್ಯಪ್ರದೇಶದ ರಾಜ್ಯದಲ್ಲಿ ಕಂಡುಬರುತ್ತೆ ನೋಡಿ. ಯಾವ ಸ್ಟೇಟ್ ಅಂತ, ಯಾವ ಒಂದು ನದಿಗೆ ಅಪ್ಪ ಅಂತಂದರೆ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಯಾವುದನ್ನು? ಇಂದಿರಾ ಸಾಗರ್ ಡ್ಯಾಮನ್ನು. ನೆಕ್ಸ್ಟ್ ಅದೇ ರೀತಿಯಾಗಿ ಆಲ್ಮಟ್ಟಿ ಡ್ಯಾಮ್. ವೆರಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಆಲ್ಮಟ್ಟಿ ಡ್ಯಾಮ್. ಇದು ಕರ್ನಾಟಕದಲ್ಲಿ ಕಂಡುಬರುತ್ತಾ. ಯಾವ ನದಿಗೆ ಅಂತಂದರೆ ಕೃಷ್ಣಾ ನದಿಗೆ ನೋಡಿ. ಆಲ್ಮಟ್ಟಿ ಡ್ಯಾಮನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರೀತಾರೆ ನೋಡಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ವೆರಿ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಅದೇ ರೀತಿಯಾಗಿ ಬಿಲಾಸ್ಪುರ್ ಡ್ಯಾಮ್. ಇದು ಬಿಲಾಸ್ಪುರ್ ಅಣೆಕಟ್ಟನ್ನು ರಾಜಸ್ಥಾನದಲ್ಲಿ ಕಟ್ಟಲಾಗಿದೆ. ಯಾವ ನದಿಗೆ? ಬನಾಸ್ ನದಿಗೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕೊನೆಯದಾಗಿ ಕೊಯ್ನಾ ಅಣೆಕಟ್ಟನ್ನು ಮಹಾರಾಷ್ಟ್ರದಲ್ಲಿ ಕಟ್ಟಲಾಗಿದೆ ನೋಡಿ. ಯಾವ ನದಿಗೆ? ಕೊಯ್ನಾ ನದಿಗೆ. ಓಕೆನಾ? ನೆಕ್ಸ್ಟ್ ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.